ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಆಧ್ಯಾತ್ಮಿಕ ಮಿತ್ರರೇ, ಈ ವಿಡಿಯೋದಲ್ಲಿ ನಾವು ಬೃಹಜ್ಜಾಬಾಲೋಪನಿಷತ್ ಅನ್ನೋ ಉಪನಿಷತ್ತನ್ನು ಸಂಕ್ಷಿಪ್ತವಾಗಿ ನೋಡೋಣ. ಈ ಉಪನಿಷತ್ತಲ್ಲಿ ಪ್ರಥಮ ಬ್ರಾಹ್ಮಣ, ದ್ವಿತೀಯ ಬ್ರಾಹ್ಮಣ, ತೃತೀಯ ಬ್ರಾಹ್ಮಣ ಅಂತ ಅಷ್ಟಮ ಬ್ರಾಹ್ಮಣದ ತನಕ, ಅಂದರೆ ಸುಮಾರು ನೀವು 8 ಅಧ್ಯಾಯ ಇದೆ ಅಂತ ಅಂದ್ಕೊಳ್ಬೋದು. ಇದು ಅಥರ್ವಣ ವೇದದಲ್ಲಿ ಬರೋದ್ರಿಂದ ಇದಕ್ಕೆ ಶಾಂತಿ ಮಂತ್ರ ಹೀಗೆ ಬರುತ್ತೆ: ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ, ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ, ಸ್ಥಿರೈರಂಗೈಸ್ತುಷ್ಟುವಾಗಂಸಸ್ತನೂಭಿಃ, ಯಶೇಮ ದೇವಹಿತಂ ಯದಾಯುಃ. ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ, ಸ್ವಸ್ತಿ ನ ಪೂಷಾ ವಿಶ್ವವೇದಾಃ, ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ, ಸ್ವಸ್ತಿ ನೋ ಬೃಹಸ್ಪತಿರ್ದದಾತು. ಓಂ ಶಾಂತಿ 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 ಅಂತ ಉಪನಿಷತ್ತು ಪ್ರಥಮ ಬ್ರಾಹ್ಮಣದಲ್ಲಿ ಹೇಳುತ್ತೆ, ಈ ಜಗತ್ತೆಲ್ಲವೂ ಉತ್ಪತ್ತಿಗೆ ಮೊದಲು ನೀರಾಗಿತ್ತು. ಅಂದರೆ ಮೊದಲು ಜಲವೇ, ಎಲ್ಲ ಕಡೆ ಜಲ ಇತ್ತು. ಆಗ ಒಂದು ತಾವರೆಯ ಎಲೆಯಲ್ಲಿ ಪ್ರಜಾಪತಿ ಅಂದರೆ ಬ್ರಹ್ಮನು ಆವಿರ್ಭವಿಸಿದನು. ಅವನ ಮನದಲ್ಲಿ ಕೋರಿಕೆ ಹುಟ್ಟಿತು. ಏನು ಕೋರಿಕೆ ಹುಟ್ಟಿತು? ಈ ಜಗತ್ತನ್ನು ನಾನು ಸೃಷ್ಟಿಸುತ್ತೇನೆ ಅನ್ನುವ ಕೋರಿಕೆ ಹುಟ್ಟಿತು. ಹಾಗಾಗಿ ಪ್ರಜಾಪತಿಗೆ ವಾಕ್ಶರೀರ ಪ್ರವೃತ್ತಿಗಳಿಗಿಂತ ಮೊದಲು ಇಡೀ ಪ್ರವೃತ್ತಿಗೆ ಕಾರಣವಾದ ಕಾಮವು, ಅಂದರೆ ಇಚ್ಛೆಯು ಹುಟ್ಟಿತು. ಅರ್ಥ ಮಾಡಿಕೊಳ್ಬೇಕಾದ್ದು ಇಲ್ಲಿ ಏನು ಅಂದರೆ, ಪ್ರಜಾಪತಿಗೆ ಅಂದರೆ ಚತುರ್ಮುಖ ಬ್ರಹ್ಮನಿಗೆ ಮೊತ್ತ ಮೊದಲು ಒಂದು ಇಚ್ಛೆ ಉಂಟಾಯಿತು, ಕಾಮ ಉಂಟಾಯಿತು. ಏನು ಕಾಮ ಉಂಟಾಯಿತು? ನಾನು ಈ ಜಗತ್ತನ್ನು ಸೃಷ್ಟಿ ಮಾಡ್ತೇನೆ ಅಂತ ಕಾಮ ಉಂಟಾಯಿತು. ಅದರಲ್ಲೂ ಮೊದಲು ಎಲ್ಲಿ ಉಂಟಾಯಿತು ಅಂದರೆ ಮನಸ್ಸಿನಲ್ಲಿ ಉಂಟಾಗೋದು. ಕಾಮನೆಗಳು ಮೊದಲು ಉಂಟಾಗೋದು ಎಲ್ಲಿ? ಮನಸ್ಸಿನಲ್ಲಿ ಉಂಟಾಯಿತು. ಆದ್ದರಿಂದ ಪ್ರಜಾಪತಿ ಏನು ಮಾಡಿದ? ಆದ್ದರಿಂದ ಆ ಪ್ರಜಾಪತಿ ಸಂತತಿಯಲ್ಲಿನವನಾದ ಪ್ರತಿಯೊಬ್ಬ ಪುರುಷನು ತನ್ನ ಮನದಲ್ಲಿ ಏನನ್ನು ಭಾವಿಸುತ್ತಾನೋ ಅದನ್ನೇ ಮಾತಿನಲ್ಲಿ ಹೇಳುತ್ತಾನೆ. ಅಂದರೆ ಇದು ಏನು ತಾತ್ಪರ್ಯ ಅಂದರೆ, ಮನಸ್ಸಿನಲ್ಲಿ ಏನು ಬರುತ್ತೋ ಅದನ್ನೇ ನಾವು ಮಾತಲ್ಲಿ ಹೇಳ್ತೇವೆ, ಮಾತಿನಲ್ಲಿ ಏನು ಬರುತ್ತೋ ಅದನ್ನೇ ನಾವು ಕರ್ಮರೂಪದಿಂದ ಮಾಡ್ತೇವೆ. ಯಾಕಂದರೆ ಪ್ರಜಾಪತಿಯಾದ ಚತುರ್ಮುಖ ಬ್ರಹ್ಮನು ಈ ಜಗತ್ತಿನ ಸೃಷ್ಟಿಯ ಮೊದಲು ಹಾಗೆ ಮಾಡಿದನು ಅಂತ ಈ ಉಪನಿಷತ್ತು ಮೊತ್ತ ಮೊದಲನೇದಾಗಿ ಹೇಳುತ್ತೆ. ಹಾಗಾಗಿ ಸೃಷ್ಟಿಗೆ ಅಂದರೆ ಯಾವುದೇ ಒಂದು ಸೃಷ್ಟಿ ಆಗಬೇಕು ಅಂದರೆ ಮೊದಲು ಆ ಥಾಟ್, ಯೋಚನೆ ಮನಸ್ಸಿನಲ್ಲಿ ಬರುತ್ತೆ. ಮನಸ್ಸಿನಲ್ಲಿ ಬಂದದ್ದು ವಾಗ್ರೂಪದಲ್ಲಿ ಬರುತ್ತೆ. ವಾಗ್ರೂಪದಲ್ಲಿ ಬಂದದ್ದು ನಾವು ಅದನ್ನು ಕರ್ಮದಲ್ಲಿ ಮಾಡ್ತೇವೆ ಅಂತ ಈ ಉಪನಿಷತ್ತು ಸ್ಟಾರ್ಟಿಂಗಲ್ಲಿ ಹೇಳ್ತಾ ಮುಂದುವರಿತಾ ಹೇಳುತ್ತೆ. ಈ ಉಪನಿಷತ್ತು ಅವನು ತಪಸ್ಸು ಮಾಡಿದನು. ಯಾರು? ಚತುರ್ಮುಖ ಬ್ರಹ್ಮನು ತಪಸ್ಸು ಮಾಡಿದನು. ಆಮೇಲೆ ಇಲ್ಲಿ ಭುಸುಂಡನು ಅಂತ ಆ ಶಬ್ದ ಬರುತ್ತೆ. ಇಲ್ಲಿ ಮುಂದೆ ನೋಡಿ, ಇದ್ದಕ್ಕಿದ್ದಾಗಿ ಉಪನಿಷತ್ತಿನ ವಿಚಾರವೇ ಬದಲಾವಣೆ ಆಗ್ತಾ ಹೋಗುತ್ತೆ. ನನಗೆ ವಿಭೂತಿಯ ಮಹಿಮೆಯನ್ನು ಹೇಳಬೇಕು ಅಂತ ಭುಸುಂಡನು ಕೇಳಿದನು ಅಂತ ಬರುತ್ತೆ. ಅಂದರೆ ಈ ಉಪನಿಷತ್ತು ಮುಂದೆ ಏನು ಹೇಳುತ್ತೆ? ವಿಭೂತಿ, ನಾವು ಭಸ್ಮ ಅಂತ ಹೇಳ್ತೇವಲ್ಲ, ಅದರ ಬಗ್ಗೆ ಹೇಳುತ್ತೆ ಮತ್ತು ರುದ್ರಾಕ್ಷಿಯ ಬಗ್ಗೆ ಹೇಳುತ್ತೆ ಅಂತ ಈ ಉಪನಿಷತ್ತು ಮುಂದುವರಿದು ಹಾಗೆ ಹೇಳುತ್ತೆ. ಆದ್ದರಿಂದ ಮೊದಲು ಇದು ಗೋವು ಅನ್ನೋದು ಅತಿ ಪವಿತ್ರವಾದದ್ದು, ಗೋಮಯ ಅನ್ನೋದು ಅತಿ ಪವಿತ್ರವಾದದ್ದು,
ಗೋಮೂತ್ರ ಅನ್ನೋದು ಅತಿ ಪವಿತ್ರವಾದದ್ದು ಅಂತ ಹೇಳ್ತಾ ಹೋಗುತ್ತೆ. ಗೋಮಯ ಅಂದರೆ ಗೋವಿನ ಸೆಗಣಿಯ ಮೂಲಕ ಭಸ್ಮವನ್ನು ತಯಾರಿಸುವುದು ಹೇಗೆ ಅನ್ನೋದು ಈ ಉಪನಿಷತ್ತು ಹೇಳ್ತಾ ಹೋಗುತ್ತೆ. ಇದನ್ನು ಒಳ್ಳೆ ಗೋವಿನಿಂದ, ಅಂದರೆ ಅತ್ಯಂತ ಉತ್ತಮವಾದ ಗೋವಿನ ಗೋಮಯದಿಂದ ವಿಭೂತಿಯನ್ನು ಮಾಡ್ತಾರೆ. ವಿಭೂತಿ, ಭಸಿತ, ಭಸ್ಮ, ಕ್ಷಾರ, ರಕ್ಷ ಅಂತ ಈ 5 ಹೆಸರುಗಳು ನಾವು ಭಸ್ಮಕ್ಕೆ ಹೇಳ್ಬೋದು. ಅಂದರೆ ನಾವು ವಿಭೂತಿ ಹಚ್ತೇವಲ್ಲ, ಆ ವಿಭೂತಿಗೆ ವಿಭೂತಿ, ಭಸಿತ, ಭಸ್ಮ, ಕ್ಷಾರ, ರಕ್ಷ ಅಂತ 5 ವಿಚಾರಗಳನ್ನು ಹೇಳ್ತಾರೆ. ಇದರ ಅರ್ಥ ಏನು ಅಂದರೆ, ವಿಭೂತಿ ಅಥವಾ ಭೂತಿ ಎಂದರೆ ಪಾಪಗಳನ್ನು ಭಕ್ಷಿಸತ್ತೆ. ನಾವು ಯಾಕೆ ವಿಭೂತಿ ಹಾಕ್ತೇವೆ ಅಂತ ಇಲ್ಲಿ ಹೇಳುತ್ತೆ. ದೇಹದ ತುಂಬ ನಾವು ಹಣೆಗೆ, ಪೂಜೆಗಳಿಗೆ ವಿಭೂತಿಯನ್ನು ಯಾಕೆ ಹಾಕ್ತೇವೆ ಅಂದರೆ, ಆ ಅಂಗಾಂಗಗಳು ಮಾಡಿದ ಪಾಪವನ್ನು ಅದು ನಿವಾರಿಸುತ್ತೆ, ಭಕ್ಷಿಸುತ್ತದೆ ಅಂತ ನಿವಾರಿಸುತ್ತದೆ ಅಂತ ಹೇಳ್ತದೆ. ಎಲ್ಲ ಪಾಪಗಳನ್ನು ಕಳೆಯುತ್ತೆ, ಆಪತ್ತುಗಳನ್ನು ಕಳೆಯುತ್ತೆ, ಪ್ರಮಾದಗಳನ್ನು ಕಳೆಯುತ್ತೆ. ಭೂತ, ಪ್ರೇತ, ಪಿಶಾಚಿ, ಬ್ರಹ್ಮರಾಕ್ಷಸ, ಅಪಸ್ಮಾರ ಸಂಸ್ಕಾರಗಳಿಂದ ಬರುವ ಭಯವನ್ನು ಅದು ರಕ್ಷಿಸುತ್ತದೆ. ಆದ್ದರಿಂದ ಇದನ್ನು ರಕ್ಷೆ ಅಂತಲೂ ಹೇಳ್ತಾರೆ ಅಂತ ಹೇಳ್ತಾರೆ. ಇದು ಭಸ್ಮಧಾರಣೆಯ ಬಗ್ಗೆ ಹೇಳುವಂಥದ್ದು. ಇದು ಶಿವಭಕ್ತರಿಗೆ ಹೇಳಿದಂಥ ಉಪನಿಷತ್ತಾಗಿದೆ. ಭಸ್ಮಧಾರಣೆಯ ಬಗ್ಗೆ ಇದು ಹೇಳುತ್ತೆ. ಒಂದೇ ಭಸ್ಮವು ಸರ್ವಭೂತಗಳ ಅಂತರಾತ್ಮವಾಗಿ ಒಳಗೂ ಹೊರಗೂ ತದ್ರೂಪವಾಗಿದೆ ಅಂತ ಹೇಳುತ್ತೆ. ಅಂದರೆ ಇಲ್ಲಿ ಭಸ್ಮವನ್ನೇ ಪರಬ್ರಹ್ಮ ಸ್ವರೂಪ ಅನ್ನುವ ದೃಷ್ಟಿಯಲ್ಲಿ ಹೇಳ್ತಾ ಇದ್ದಾರೆ. ಈ ರಸ ತೇಜಸ್ಸುಗಳೇ ಸ್ಥೂಲ ಮತ್ತು ಸೂಕ್ಷ್ಮ ಭೂತಗಳನ್ನು ವ್ಯಾಪಿಸಿವೆ ಅಂತ ಈ ಉಪನಿಷತ್ತು ಹೇಳ್ತಾ ಹೋಗುತ್ತೆ. ಅಂದರೆ ಭಸ್ಮದ ಮಹಿಮೆಯನ್ನು ಈ ಉಪನಿಷತ್ತು ಹೇಳ್ತಾ ಹೋಗುತ್ತೆ. ಹೀಗೆ ಶಿವ ಮತ್ತು ಶಕ್ತಿ ಇವುದು ಈ ಭಸ್ಮದಲ್ಲಿ ವ್ಯಾಪಕವಾಗಿದೆ ಅಂತ ಹೇಳ್ತದೆ. ಹಾಗಾಗಿ ಯಾರು ಭಸ್ಮಧಾರಣೆಯನ್ನು ವಿಧಿಯ ಪ್ರಕಾರ ಮಾಡುತ್ತಾರೋ ಅವರು ಅಪಮೃತ್ಯುವನ್ನು ಜಯಿಸುತ್ತಾರೆ, ಸರ್ವ ಪಾಪಗಳಿಂದ ವಿಮುಕ್ತರಾಗುತ್ತಾರೆ. ಇದು ಅತ್ಯಂತ ಪಾವನವಾಗಿದೆ ಅನ್ನೋದು ಈ ಬ್ರಾಹ್ಮಣಗಳಲ್ಲಿ, ಅಂದರೆ 8 ಬ್ರಾಹ್ಮಣಗಳಲ್ಲಿ ಒಟ್ಟಾರೆ ಹೇಳುವಂಥ ವಿಷಯವಾಗಿದೆ. ಅದು ಉಪನಿಷತ್ತು ಮುಂದೆ ಹೋಗ್ತಾ ಹೊರಡುತ್ತೆ. ಈ ಭಸ್ಮವನ್ನು ಅಂದರೆ ವಿಭೂತಿಯನ್ನು ಮಾಡುವ ಮೊದಲು ಅದನ್ನು ಹೇಗೆ ಸಂಗ್ರಹಿಸಬೇಕು ಅನ್ನೋದು, ಅಂದರೆ ಇದು ವಿಭೂತಿ ಈ ನಾವು ಸೆಗಣಿಯಿಂದ ಮಾಡ್ತೇವೆ. ಆ ಸೆಗಣಿ ಹಾಕುವ ಗೋಮಯ ಅಂತ ಹೇಳ್ತೇವಲ್ವ, ಅದು ಅತ್ಯಂತ ಪವಿತ್ರವಾದ, ಅತ್ಯಂತ ಸುಂದರವಾದ ಗೋವಿನಿಂದಲೇ ಅದನ್ನು, ಶ್ವೇತವರ್ಣದ ಗೋವಿನಿಂದ ನಾವು ಅದನ್ನು ಸಂಗ್ರಹಿಸಬೇಕು. ಅದನ್ನು ಸಂಸ್ಕಾರ ಮಾಡಬೇಕು ಅಂತ ಹೇಳ್ತಾರೆ. ಸಂಸ್ಕಾರ ಮಾಡೋದಂದರೆ ಅದನ್ನು ಶುದ್ಧಗೊಳಿಸಬೇಕು ಅಂತ ಹೇಳ್ತಾರೆ. ಹಾಗಾಗಿ ಹೀಗೆ ಗೋವು ಅನ್ನೋದು ವಿದ್ಯೆಯ, ಜ್ಞಾನದ ಸ್ವರೂಪ ಅಂತ ಹೇಳ್ತಾ ಈ ಉಪನಿಷತ್ತು ಮುಂದುವರಿತಾ ಹೋಗುತ್ತೆ. ನೋಡಿ, ಅದನ್ನು ಹೇಳ್ತಾರೆ. ಉಪನಿಷತ್ತು ಹೇಳುತ್ತೆ, ಈ ಗೋಮಯವನ್ನು ಚಿನ್ನದ ಪಾತ್ರೆಯಲ್ಲಾಗಲಿ, ಬೆಳ್ಳಿಯ ಪಾತ್ರೆಯಲ್ಲಾಗಲಿ, ತಾಮ್ರದ ಬಟ್ಟಲಲ್ಲಾಗಲಿ, ಅಥವಾ ಮಣ್ಣಿನ ಪಾತ್ರೆಯಲ್ಲಾಗಲಿ, ಅಥವಾ ತಾವರೆ ಎಲೆಯಲ್ಲಾಗಲಿ ಗೋಮೂತ್ರವನ್ನು ಮತ್ತು ಗೋಮಯವನ್ನು ಸಂಗ್ರಹಿಸಬೇಕು. ಮಂತ್ರ ಸಹಿತವಾಗಿ ಗಂಧದ್ವಾರ ದುರಾದರ್ಶಾಂ ನಿತ್ಯ ಪುಷ್ಟಾಂಕರೀಷಿಣೀಂ ಅನ್ನುವ ಮಂತ್ರಗಳ ಮೂಲಕ ಇದನ್ನು ನಾವು ಸಂಗ್ರಹಿಸಬೇಕು. ಅಂದರೆ ಇಲ್ಲಿ ಮಂತ್ರಗಳ ಅಪ್ಲಿಕೇಶನ್ ಮಾಡಬೇಕು ಅಂತ ಹೇಳುತ್ತೆ. ಏನು, ಆ ಮಂತ್ರಗಳು ಅದಕ್ಕೆ ಒಂದು ವಿಶಿಷ್ಟವಾದ ಶಕ್ತಿಯನ್ನು ಸಹ ಕೊಡುತ್ತೆ ಅಂತ ಹೇಳುತ್ತೆ. ಶ್ರೀರ್ಮೇ ಭಜತು ಅಲಕ್ಷ್ಮಿರ್ಮೇ ನಶ್ಯತು ಸಂತ್ವಾ ಸಿಂಚ ಯಜುಷ ಪ್ರಜಾಮಾಯುರ್ಧನಂಚ ಅಂತ ಹೇಳ್ತಾ ನಾವು ಈ ಗೋಮಯವನ್ನು ಸಂಗ್ರಹಿಸಬೇಕು. ಇದನ್ನು 14 ಪಿಂಡಗಳನ್ನಾಗಿ ಮಾಡಬೇಕು. ಓಂಕಾರವನ್ನು ಜಪಿಸುತ್ತಾ ಇದನ್ನು ಮಾಡಬೇಕು ಅಂತ ಇಲ್ಲಿ ಹೇಳ್ತಾ, ಶಿವನ ಧ್ಯಾನವನ್ನು ಮಾಡ್ತಾ ಇದನ್ನು ಸಂಗ್ರಹಿಸಬೇಕು ಅಂತ ಹೇಳುತ್ತೆ. ನಿಧನ ಪತಯೇ ಸ್ವಾಹ ನಮೋ ಹಿರಣ್ಯ ಬಾಹುವೆ
ಅಂತ ಋತಗಂ ಸತ್ಯಂ ಕರ್ದುದ್ರಾಯ ಪ್ರಚೇತಸೆ ಯಸ್ಯ ವೈಕಂಕತಿ ಅನ್ನೋ ಮಂತ್ರಗಳು, ಅಂದರೆ ಶಿವನಿಗೆ ಸಂಬಂಧಪಟ್ಟ ಮಂತ್ರಗಳ ಮೂಲಕ ನಾವು ಗೋಮಯವನ್ನು ಮತ್ತು ಗೋಮೂತ್ರವನ್ನು ಸಂಗ್ರಹಿಸಬೇಕು. ಆಗ ಅದು ಪರಮ ಪವಿತ್ರವಾಗತ್ತೆ ಅಂತ ಈ ಉಪನಿಷತ್ತು ಹೇಳುತ್ತೆ. ಓಂ ತದ್ಬ್ರಹ್ಮ, ಓಂ ಭೂಃ, ಓಂ ಭುವಃ, ಓಂ ಸ್ವಃ, ಓಂ ಮಹಃ, ಓಂ ಜನಃ, ಓಂ ಸತ್ಯಂ, ಅಗ್ನಿ ರಿತಿಭಸ್ಮ, ಅಣೋರಣೀಯಾನ್ ಮಹತೋ ಮಹೀಯಾನ್ ಅನ್ನುವ ಮಂತ್ರಗಳು ಈಶಾನ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿರ್ ಬ್ರಹ್ಮ ಶಿವೋ ಮೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಅಘೋರೇಭ್ಯೋ ತಘೋರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯೋ ನಮಸ್ತೆ ಅಸ್ತು ವಿಶ್ವರೂಪೇಭ್ಯಃ. ವಾಮದೇವಾಯ ನಮೋ, ಜ್ಯೇಷ್ಠಾಯ ನಮಃ, ಶ್ರೇಷ್ಠಾಯ ನಮಃ, ಕಾಲಾಯ ನಮಃ, ಕಲವಿಕರಣಾಯ ನಮೋ, ಬಲವಿಕರಣಾಯ ನಮೋ, ಬಲಾಯ ನಮೋ, ಬಲಪ್ರಮಥಾಯ ನಮೋ, ನಮಃ ಸರ್ವಭೂತ ದಮನಾಯ ನಮೋ, ಮನೋನ್ಮನಾಯ ನಮಃ ಎನ್ನುವ ಮಂತ್ರಗಳಿಂದ, ಆಯಾಯ ಮಂತ್ರಗಳಿಂದ ದೇಹಕ್ಕೆ ಇದನ್ನು ಅಪ್ಲೈ ಮಾಡಬೇಕು ಅಂತ ಇದು ಹೇಳುತ್ತೆ. ದೇಹಕ್ಕೆ ಏನು ಮಾಡಬೇಕು ಅಂದರೆ ಭಸ್ಮ ಧಾರಣೆಯನ್ನು ಮಾಡಬೇಕು ಅನ್ನುತ್ತಾ ಈ ಬ್ರಾಹ್ಮಣವು ಹೇಳುತ್ತೆ. ಈ ಗೋಮಯವು ಅತ್ಯಂತ ಪವಿತ್ರವಾದದ್ದು. ಈ ಅತ್ಯಂತ ಪವಿತ್ರವಾದ ಗೋಮಯವನ್ನು ಯಾವ ಬ್ರಾಹ್ಮಣನು ಅಥವಾ ಯಾವ ಕ್ಷತ್ರಿಯನು ಅಥವಾ ಯಾವ ಶೂದ್ರನು ತನ್ನ ದೇಹಕ್ಕೆ ಭಕ್ತಿಪೂರ್ವಕವಾಗಿ ಅದನ್ನು ಲೇಪಿಸಿಕೊಳ್ಳುತ್ತಾನೋ ಅವನು ಎಲ್ಲ ಪುಣ್ಯವನ್ನು ಪಡೆಯುತ್ತಾನೆ ಮತ್ತು ಎಲ್ಲ ಪಾಪಗಳ ಪರಿಹಾರವನ್ನು ಅವನು ಪಡೆಯುತ್ತಾನೆ ಅಂತ ಇಲ್ಲಿ ಹೇಳ್ತಾರೆ. ಈಶಾನಾದಿ 5 ಮಂತ್ರಗಳಿಂದ ಶರೀರವನ್ನು ಕ್ರಮವಾಗಿ ಭಸ್ಮೋದ್ಧೂಳಿತ ಮಾಡಬೇಕು. ಈಶಾನೇತಿ ಮಂತ್ರದಿಂದ ಶಿರಸ್ಸನ್ನು, ತತ್ಪುರುಷೇತಿ ಮಂತ್ರದಿಂದ ಮುಖವನ್ನು, ಅಘೋರೇಭ್ಯ ಇತ್ಯಾದಿ ಮಂತ್ರದಿಂದ ತೊಡೆಗಳನ್ನು, ವಾಮದೇವ ಏತಿ ಮಂತ್ರದಿಂದ ಗುಹ್ಯ ಪ್ರದೇಶವನ್ನು, ಸದ್ಯೋಜಾತಮಿತ್ಯಾದಿ ಮಂತ್ರದಿಂದ ಸರ್ವಾಂಗವನ್ನು, ಪ್ರಣವದಿಂದ ಅಂದರೆ ಓಂಕಾರದಿಂದ ಆಪಾದ ಮಸ್ತಕ ಸರ್ವಾಂಗವನ್ನು ಉದ್ಧೂಳನೆಯನ್ನು ಮಾಡಬೇಕು ಅಂತ. ಅಂದರೆ ಭಸ್ಮವನ್ನು ಬರೀ ಧಾರಣೆ ಮಾಡೋದಲ್ಲ, ಮಂತ್ರ ಸಹಿತವಾಗಿ ಭಸ್ಮ ಧಾರಣೆಯನ್ನು ಮಾಡಬೇಕು ಅಂತ ಈ ಉಪನಿಷತ್ತು ಸ್ಪಷ್ಟವಾಗಿ ಹೇಳುತ್ತೆ. ಆಮೇಲೆ ಇನ್ನೊಂದು ಹೇಳುತ್ತೆ ಈ ಉಪನಿಷತ್ತು, ಹೇಗೆ ನಾವು ಈ ಭಸ್ಮಧಾರಣೆಯನ್ನು ಮಾಡುವಾಗ ಯಾವ ಬೆರಳುಗಳನ್ನು ಉಪಯೋಗಿಸಬೇಕು ಅಂತ ಹೇಳುತ್ತೆ. ಕೈ ಮಧ್ಯೆ ಇರುವ ಬೆರಳುಗಳಿಂದ, ಅಂದರೆ ತೋರು ಬೆರಳು, ಮಧ್ಯದ ಬೆರಳು, ಅನಾಮಿಕ ಉಂಗುರದ ಬೆರಳು, ಬೆರಳು, ಮಧ್ಯದ ಬೆರಳು, ಅನಾಮಿಕ ಉಂಗುರದ ಬೆರಳು, ಈ 3 ಬೆರಳುಗಳಿಂದ ಭಸ್ಮಧಾರಣೆಯನ್ನು ಮಾಡಬೇಕು. ಬ್ರಹ್ಮ ವಿಷ್ಣು ಶಿವಾತ್ಮಕವಾದ ತ್ರಿಪುಂಡ್ರವನ್ನು ಧಾರಣೆ ಮಾಡಬೇಕು. ಅಂದರೆ ಇದು ಈ ಮೂರರ ಅರ್ಥ ಏನು? ಬ್ರಹ್ಮ ವಿಷ್ಣು ಶಿವಾತ್ಮಕವಾದ ಶಿವ, ಈ 3ರ ಧಾರಣೆ, ಈ 3 ದೇವರನ್ನು ಸ್ಮರಿಸುತ್ತಾ ಧಾರಣೆ ಮಾಡಬೇಕು ಅಂತ ಇದರ ಅರ್ಥ ಅಂತ ಹೇಳ್ತಾರೆ. ಹಾಗಾಗಿ ಈ ನಾವು ದೇಹದ ತುಂಬ ಭಸ್ಮಧಾರಣೆಯನ್ನು ಮಾಡ್ಬೋದು. 36 ಕಡೆಯಲ್ಲಿ ಮಾಡ್ಬೋದು, 16 ಕಡೆಯಲ್ಲಿ ಮಾಡ್ಬೋದು, 8 ಕಡೆಯಲ್ಲಿ ಮಾಡಬಹುದು, ಅಥವಾ 5 ಸ್ಥಾನಗಳಲ್ಲಿ ಭಸ್ಮವನ್ನು ಇಡಬಹುದು. ಶಿರಸ್ಸು, ಲಲಾಟ, ಕಿವಿಗಳು, ನೇತ್ರಗಳಲ್ಲಿ, ಮೂಗು, ಬಾಯಿ, ಕಂಠ, 2 ಭುಜ ಅಂದರೆ 2 ತೋಳುಗಳು, ಮುಂಗೈ, ವೃಕ್ಷಸ್ಥಳ, 2 ಪಾರ್ಶ್ವಗಳಲ್ಲಿ, ನಾಭಿಯಲ್ಲಿ, ಗುಹ್ಯದ್ವಯದಲ್ಲಿ, ತೊಡೆ ಭಾಗಗಳಲ್ಲಿ, ಗುಲ್ಫ ಭಾಗಗಳಲ್ಲಿ, ಜಂಗಜಾನುಗಳಲ್ಲಿ ಭಸ್ಮದ ಧಾರಣೆಯನ್ನು ಮಾಡಬೇಕು ಅಂತ ಈ ಉಪನಿಷತ್ತು ಭಸ್ಮಧಾರಣೆಯ ಬಗ್ಗೆ ಹೇಳ್ತಾ ಹೋಗುತ್ತೆ. ಈ ಉಪನಿಷತ್ತು ಏನು ಹೇಳುತ್ತೆ
ತ್ರಿನೇತ್ರನು ಅಂದರೆ ಶಿವ, ತ್ರಿಗುಣಾಧಾರಭೂತನು, ಮೂರು ಲೋಕಗಳಿಗೆ ಜನಕನು, ಸ್ವಾಮಿಯಾಗಿರುವವನು, ಪ್ರಭುವಾದ ಈಶ್ವರನನ್ನು ಸ್ಮರಿಸುತ್ತಾ ವಿಭೂತಿ ಧಾರಣೆ ಮಾಡಬೇಕು ಅಂತ ಹೇಳತ್ತೆ. ಅಂದರೆ ಸುಮ್ಮನೆ ವಿಭೂತಿ ಧಾರಣೆ ಮಾಡೋದಲ್ಲ, ಪರಮೇಶ್ವರನನ್ನು ಸ್ಮರಿಸುತ್ತಾ ವಿಭೂತಿ ಧಾರಣೆ ಮಾಡಬೇಕು. ನಮಃ ಶಿವಾಯ ಎನ್ನುತ್ತಾ ಲಲಾಟದಲ್ಲಿ ತ್ರಿಪುಂಡ್ರ ಅಂದರೆ ಮೂರು ಅಂತ, ತ್ರಿಪುಂಡ್ರ ಇಡಬೇಕು. ಪಿತೃಭ್ಯಾಂ ನಮಃ ಎಂದು ಮುಂಗೈ ಕೆಳಗಿನ ಭಾಗದಲ್ಲಿ, ಈಶಾನಾಭ್ಯಾಂ ನಮಃ ಎಂದು ಪಾರ್ಶ್ವಭಾಗದಲ್ಲಿ, ಸ್ವಚ್ಛಾಭ್ಯಾಂ ನಮಃ ಎಂದು ಪ್ರಕೋಷ್ಠಗಳಲ್ಲಿ, ಭೀಮಾಯ ನಮಃ ಎಂದು ಪೃಷ್ಠದಲ್ಲಿ, ಶಿವಾಯ ನಮಃ ಎಂದು ಪಾರ್ಶ್ವಗಳಲ್ಲಿ, ನೀಲಕಂಠಾಯ ನಮಃ ಎಂದು ಶಿರಸ್ಸಿನಲ್ಲಿ, ಸರ್ವಾತ್ಮ ನಮಃ ಎಂದು ಸರ್ವತ್ರ ಭಸ್ಮ ಪ್ರೋಕ್ಷಣೆ ಮಾಡಿಕೊಳ್ಳಬೇಕು. ಏನು ಉಪಯೋಗ ಆಗುತ್ತೆ ಅಂದರೆ, ಇದು ಉಪನಿಷತ್ತು ಹೇಳುತ್ತೆ, ಇದು ಜನ್ಮಾಂತರಾರ್ಜಿತವಾದ ಪೂರ್ತಿ ಪಾಪವನ್ನು ಕಳೆಯುತ್ತದೆ. ಮತ್ತು ನಾವು ಯಾವ ಅಂಗಗಳಲ್ಲಿ ಈ ಭಸ್ಮಧಾರಣೆಯನ್ನು ಮಾಡ್ತೇವೋ ಆ ಅಂಗಗಳಿಂದ ನಮ್ಮಿಂದ ಆಗುವ ಆಗಿದ್ದ ಸಕಲ ಪಾಪಗಳು ಪೂರ್ತಿಯಾಗಿ ಕಳೆಯುತ್ತದೆ. ತ್ರಿಪುಂಡ್ರ ಅಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರಾತ್ಮಕವಾಗಿದೆ ಅಂತ ಈ ಉಪನಿಷತ್ತು ಸ್ಪಷ್ಟವಾಗಿ ಹೇಳುತ್ತೆ. ನೋಡಿ, ಈ ಉಪನಿಷತ್ತು ಹೇಳುತ್ತೆ ಯಾವ ಮಂತ್ರವನ್ನು ಹೇಳಿ ನಾವು ಭಸ್ಮಧಾರಣೆ ಮಾಡಬೇಕು ಅಂದರೆ, ಮಾನಸ್ತೋಕೆ ತನಯೇ ಮಾನಾಯುಷಿ ಮಾನೋ ಗೋಷುಮಾನೋ ಅಶ್ವೇಶುರೀರಿಷಃ ವೀರಾನ್ ಮಾನೋ ರುದ್ರ ಭೂಮಿತೋ ವಧಿಹಿ ಅವಿಶ್ವಂತೋ ನಮಸಾ ವಿಧೇಮತೆ ಅನ್ನೋ ಮಂತ್ರವನ್ನು ಹೇಳುತ್ತಾ ನಾವು ಭಸ್ಮಧಾರಣೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಒಂದು ಸಲ ತ್ರಿಪುಂಡ್ರಾಕಿತನಾದರೆ ಅವನು ಪೂಜಾರ್ಹನಾಗ್ತಾನೆ. ಯಾರು ಭಸ್ಮಧಾರಣೆ ಬಿಟ್ಟು ಕರ್ಮ ಮಾಡುವರು ಅಂಥವರಿಗೆ ಕೋಟಿ ಜನ್ಮಗಳಲ್ಲಿಯೂ ಮುಕ್ತಿ ಸಿಗೋದಿಲ್ಲ ಅಂತ ಹೇಳ್ತಾರೆ. ಅಂದರೆ ನೀನು ಪೂಜಾ ಕರ್ಮಗಳನ್ನಾಗಲಿ ಯಾವ ಕರ್ಮಗಳನ್ನಾಗಲಿ ಮಾಡುವಾಗ ಭಸ್ಮಧಾರಣೆ ಸಹಿತವಾಗಿ ಮಾಡಿದರೆ ಮೋಕ್ಷವೇ ಸಿಗುತ್ತದೆ ಅಂತ ಈ ಉಪನಿಷತ್ತು ಸ್ಪಷ್ಟವಾಗಿ ಹೇಳುತ್ತೆ. ಮತ್ತು ಉಪನಿಷತ್ತು ಮುಂದುವರಿತಾ ಹೇಳುತ್ತೆ, ಭಸ್ಮ ಧರಿಸಿದವನನ್ನು ಯಾರು ಹೊಡೆಯುತ್ತಾರೋ ಅವರು ಚಾಂಡಾಲನಿಂದ ಜನ್ಮ ಪಡೆದವರು ಎಂದು ತಿಳಿದುಕೊಳ್ಳಬೇಕು. ಅಂದರೆ ಯಾರು ಭಸ್ಮಧಾರಿಯಾಗಿ ಶಿವನ ಪರಮ ಭಕ್ತರಾಗಿರ್ತಾರೋ ಅವರನ್ನು ಕೆಣಕುವವರು ಪರಮ ಪಾಪಿಗಳಾಗಿ ಹೋಗ್ತಾರೆ, ಮಹಾಪಾಪವನ್ನು ಹೊಂದುತ್ತಾರೆ ಅಂತ ಈ ಉಪನಿಷತ್ತು ಮುಂದುವರಿತಾ ಹೇಳುತ್ತೆ. ಮತ್ತು ಶತರುದ್ರೀಯ ಅಂತ ಮಾಡ್ತಾರೆ ಹೋಮ, ಶತರುದ್ರೀಯ ಹೋಮ ಅಂತ ಮಾಡ್ತಾರೆ. ಶತರುದ್ರೀಯದಿಂದ ಮಂತ್ರಿಸಿದ ಭಸ್ಮವನ್ನು ಹಚ್ಚಿಕೊಂಡು ನಾವೆಲ್ಲರೂ ತೇಜೋವಂತರಾಗಬಹುದು ಅಂತ ಇಲ್ಲಿ ಈ ಋಷಿಗಳು ಸ್ಪಷ್ಟವಾಗಿ ಹೇಳ್ತಾರೆ. ಇದರಿಂದ ನಮ್ಮ ತಮೋಗುಣ ರಜೋಗುಣವನ್ನು ಕಳೆದುಕೊಳ್ಳಬಹುದು ಮತ್ತು ನಾವು ಮಹಾತ್ಮರಾಗಬಹುದು. ಏಕೆಂದರೆ ಭಸ್ಮಧಾರಣೆಗೆ ಅತ್ಯಂತ ಮಹತ್ವವಿದೆ ಅಂತ ಈ ಉಪನಿಷತ್ತು ಮುಂದುವರಿತಾ ಹೋಗುತ್ತೆ. ಜನಕ ಮತ್ತು ಯಾಜ್ಞವಲ್ಕ್ಯರ ಸಂವಾದದಲ್ಲಿ ಜನಕನು ಯಾಜ್ಞವಲ್ಕ್ಯ ಮಹರ್ಷಿಯನ್ನು ಸೇರಿ, ಹೇ ಭಗವನ್, ತ್ರಿಪುಂಡ್ರ ವಿಧಿಯನ್ನು ನಮಗೆ ತಿಳಿಸಿ ಎಂದು ಕೇಳುತ್ತಾನೆ. ಆವಾಗ ಅವರು ಒಂದು ವಿಚಾರ ಹೇಳ್ತಾರೆ. ಸದ್ಯೋಜಾತಾದಿ ಪಂಚಬ್ರಹ್ಮ ಮಂತ್ರಗಳಿಂದ ಭಸ್ಮವನ್ನು ತೆಗೆದುಕೊಂಡು ಅಗ್ನಿರಿತ್ಯಾದಿ ಮಂತ್ರದಿಂದ ಅಭಿಮಂತ್ರಿಸಿ, ಮಾನಸ್ತೋಕೆ ಎಂಬ ಮಂತ್ರದಿಂದ ಕೈಯಲ್ಲಿ ತೆಗೆದುಕೊಂಡು, ತ್ರಾಯುಷಾಂ ಜಮದಗ್ನೇಃ ಕಶ್ಯಪಸ್ತ್ರಾಯುಷಾಂ ಯದ್ದೇವಾನಾಂ ತ್ರಾಯುಷಂ ತನ್ಮೇ ಅಸ್ತು ತ್ರಾಯುಷಂ ಎಂಬ ಮಂತ್ರದಿಂದ ನೀರನ್ನು ಸೇರಿಸಿ, ತ್ರ್ಯಂಬಕಂ ಯಜಾಮಹೇ ಎಂಬ ಮಂತ್ರದಿಂದ ಶಿರಸ್ಸು, ಲಲಾಟ, ವಕ್ಷಸ್ಥಳ, ಸ್ಕಂದ ಪ್ರದೇಶಗಳಲ್ಲಿ ಧರಿಸುವುದನ್ನು ಪವಿತ್ರನಾಗಿ ಮೋಕ್ಷವನ್ನೇ ಸೇರುತ್ತಾನೆ ಎನ್ನುವ ಒಂದು ಸಂದೇಶವನ್ನು ಇಲ್ಲಿ ಕೊಡ್ತಾರೆ. ಶತರುದ್ರದಿಂದ ಯಾವ ಫಲ ಸಿಗುತ್ತದೋ
ಅಂತಹ ಫಲವೇ ಇದರಿಂದಲೂ ಸಿಗುತ್ತದೆ. ಅದಕ್ಕೆ ಇದನ್ನು ಭಸ್ಮ ಜ್ಯೋತಿಸ್ಸು ಅಂತ ಕರೆಯುತ್ತಾರೆ ಅಂತ ಯಾಜ್ಞವಲ್ಕ್ಯರು ಹೇಳ್ತಾರೆ. ಹೀಗೆ ಭಸ್ಮಧಾರಣೆಯಿಂದಾಗಿ ಮುಕ್ತಿ ಸಿಗುತ್ತದೆ, ಶಿವ ಸಾಯುಜ್ಯ ಸಿಗುತ್ತದೆ, ಪುನರ್ಜನ್ಮ ಇರುವುದಿಲ್ಲ. ಇದನ್ನೇ ಜ್ಯೋತಿಷೆಂದು ಯಾಜ್ಞವಲ್ಕ್ಯರು ಹೇಳುತ್ತಾರೆ ಅಂತ ಈ ಉಪನಿಷತ್ತು ಹೇಳುತ್ತಾ ಮುಂದುವರಿಯುತ್ತಾ ಹೋಗುತ್ತದೆ. ಹಾಗಾಗಿ ಈ ಭಸ್ಮಧಾರಣೆಯ ಮಹತ್ವ ಅತ್ಯಂತ ಶ್ರೇಷ್ಠವಾದದ್ದು ಅಂತ ಈ ಉಪನಿಷತ್ತು ಹೇಳುತ್ತೆ. ಇದರಿಂದ ಸಂಸಾರದಿಂದ ವ್ಯಕ್ತಿಯು ವಿಮುಕ್ತನಾಗುತ್ತಾನೆ, ಸಂಸಾರ ಬಂಧನದಿಂದ ವಿಮುಕ್ತಿಯಾಗುತ್ತಾನೆ, ಶಿವ ಸಾಯುಜ್ಯವನ್ನೇ ಸೇರುತ್ತಾನೆ ಅನ್ನುತ್ತಾ ಈ ಉಪನಿಷತ್ತು ಮುಂದುವರಿಯುತ್ತೆ. ನಂತರ ಈ ಉಪನಿಷತ್ತು ಹೇಳುತ್ತೆ ರುದ್ರಾಕ್ಷಿಯ ಬಗ್ಗೆ ಮುಂದೆ ಪ್ರಶ್ನೆ ಬಂದಾಗ ಈ ಉಪನಿಷತ್ತು ಹೇಳುತ್ತೆ, ರುದ್ರನ ಕಣ್ಣುಗಳಿಂದ ಹುಟ್ಟಿರುವುದರಿಂದ ಅವುಗಳನ್ನು ರುದ್ರಾಕ್ಷಿ ಅಂತ ಪ್ರಸಿದ್ಧವಾಗಿವೆ. ರುದ್ರಾಕ್ಷಿ ಅಂದರೆ ಏನು ಅಂದರೆ, ರುದ್ರನ ಕಣ್ಣುಗಳಿಂದ ಹುಟ್ಟಿರುವುದರಿಂದ ಅವುಗಳು ರುದ್ರಾಕ್ಷಿ ಎಂದು ಪ್ರಸಿದ್ಧಿ ಹೊಂದಿವೆ. ಶಿವನು ತ್ರಿಪುರ ಸಂವಾರ ಕಾಲದಲ್ಲಿ ಅವನನ್ನು ಸಂವಾರ ಮಾಡಿ ನಂತರ ಸಂವಾರ ಮಾಡಿದ ಕಣ್ಣನ್ನು ಮುಚ್ಚಿಕೊಂಡನು. ಆ ಕಣ್ಣಿನಿಂದ ಹುಟ್ಟಿರುವುದೇ ರುದ್ರಾಕ್ಷಿಗಳು ಎನ್ನುವ ತಿಳುವಳಿಕೆಯು ನಮಗೆ ಈ ಉಪನಿಷತ್ತಲ್ಲಿ ಸಿಗತ್ತೆ. ರುದ್ರಾಕ್ಷಿಗಳ ಬಗ್ಗೆ ನಾವು ಪರಮ ಪವಿತ್ರವಾದ ಭಾವನೆಯನ್ನು ಇಟ್ಟುಕೊಳ್ಳಬೇಕು ಅಂತ ಈ ಉಪನಿಷತ್ತು ಹೇಳುತ್ತಾ ಮುಂದುವರಿಯುತ್ತದೆ. ರುದ್ರಾಕ್ಷಿಯೇ ಭಸ್ಮ ಜ್ಯೋತಿಸ್ಸು. ಆ ರುದ್ರಾಕ್ಷಿಯನ್ನು ಕೈಯಿಂದ ಧರಿಸಿದ ಮಾತ್ರದಲ್ಲೇ ಸಾವಿರಾರು ಹಸುಗಳನ್ನು ಕೊಟ್ಟ ಪುಣ್ಯವು ನಮಗೆ ಸಿಗುತ್ತದೆ ಅಂತ ಉಪನಿಷತ್ತು ಹೇಳುತ್ತಾ ಮುಂದುವರಿಯುತ್ತದೆ. ಈ ಉಪನಿಷತ್ತು ಕೊನೆಗೆ ಹೇಳುತ್ತೆ, ಈ ಅನುಪಮನೀತರು ಅಂದರೆ ಉಪನಯನ ಆಗದವರು 100 ಜನ ಒಬ್ಬ ಉಪವೀತನಿಗೆ ಸಮಾನ. 100 ಜನ ಉಪವೀತರು ಅಂದರೆ ಉಪನಯನ ಆದವರು ಒಬ್ಬ ಗೃಹಸ್ಥನಿಗೆ ಸಮಾನ. 100 ಜನ ಗೃಹಸ್ಥರು ಸೇರಿದಾಗ ಒಬ್ಬ ವಾನಪ್ರಸ್ಥನಿಗೆ ಸಮಾನ. 100 ಜನ ವಾನಪ್ರಸ್ಥರು ಸೇರಿದಾಗ ಒಬ್ಬ ಯತಿಗೆ ಸಮಾನ. ಸನ್ಯಾಸಿಗಳು 100 ಜನ ಸೇರಿದಾಗ ಒಬ್ಬ ರುದ್ರನಿಗೆ ಸಮಾನ. ರುದ್ರ ಜಪ ಮಾಡುವವನಿಗೆ ಸಮಾನ ಅಂತ ಹೇಳ್ತಾರೆ. ನೋಡಿ, ಇದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ರುದ್ರ ಜಪ ಮಾಡೋದು ಎಷ್ಟು ಮುಖ್ಯ ಅಂತ ಇಲ್ಲಿ ಹೇಳಲಿಕ್ಕೆ ಇದು ಹೇಳೋದು. 100 ಜನ ಸನ್ಯಾಸಿಗಳು, ಪರಮ ಪವಿತ್ರರು, ಬ್ರಹ್ಮಜ್ಞಾನಿಗಳು, ಅವರಿಗೆ ಸದಾಕಾಲ ರುದ್ರ ಜಪ ಮಾಡುವವನು ಸಮಾನ ಅಂತ ಹೇಳತ್ತೆ. ಶಿವನ ಸ್ತುತಿಯನ್ನು ಮಾಡೋದು ರುದ್ರ ಜಪ. ಇದು ಅತ್ಯಂತ ಉತ್ಕೃಷ್ಟವಾದದ್ದು ಅಂತ ಈ ಉಪನಿಷತ್ತು ಹೇಳುತ್ತೆ. ಹಾಗಾಗಿ ಆತ್ಮೀಯ ಮಿತ್ರರೇ, ಈ ಉಪನಿಷತ್ತಲ್ಲಿ ನಾವು ತಿಳ್ಕೊಳ್ಬೇಕಾದ್ದು, ನಾನು ನಿಮಗೆ ಹೇಳಿದೆ, ಇದು ಶಿವಪ್ರಧಾನವಾದ ಉಪನಿಷತ್ತು. ಸಗುಣೋಪಾಸನೆ, ಸಗುಣ ಉಪನಿಷತ್ತುಗಳು ಇವೆ ಅಂತ ಹೇಳಿದೆ. ವಿಷ್ಣುವನ್ನು ಕೊಂಡಾಡುವ ಉಪನಿಷತ್ತುಗಳು ಇವೆ, ಶಿವನನ್ನು ಕೊಂಡಾಡುವ ಉಪನಿಷತ್ತುಗಳಿವೆ. ಇದು ಶಿವನನ್ನು ಕೊಂಡಾಡುವ ಉಪನಿಷತ್ತು. ಇದರಿಂದ ನಾವು ತಿಳ್ಕೊಳ್ಬೇಕಾದ್ದು ಅಂದರೆ, ಶಿವಭಕ್ತರು ಭಸ್ಮಧಾರಣೆಯನ್ನು ಮಾಡಬೇಕು. ಗೋಮಯ, ಗೋಮೂತ್ರ, ಆಮೇಲೆ ರುದ್ರಾಕ್ಷಿಗೆ ಅತಿ ಪವಿತ್ರವಾದ ಸ್ಥಾನವಿದೆ. ಮಂತ್ರಗಳ ಸಹಿತವಾಗಿ ಯಾರು ಭಸ್ಮವನ್ನು ಹಾಕ್ಕೊಳ್ತಾನೋ ಅವನು ಸರ್ವ ಪಾಪಗಳಿಂದ ವಿಮುಕ್ತನಾಗ್ತಾನೆ, ಮೋಕ್ಷವನ್ನೇ ಹೊಂದುತ್ತಾನೆ, ಶಿವ ಸಾಯುಜ್ಯವನ್ನೇ ಹೊಂದುತ್ತಾನೆ. ಹಾಗಾಗಿ ಶೈವರು ಪೂಜೆ ಮಾಡುವಾಗ ಯಾವುದೇ ತಪ್ಪದೆ ಭಸ್ಮಧಾರಣೆಯನ್ನು ಮಾಡಲೇಬೇಕು. ಮಂತ್ರಸಹಿತವಾಗಿ ಭಸ್ಮಧಾರಣೆಯನ್ನು ಮಾಡಬೇಕು ಅನ್ನುತ್ತಾ ನಾನು ಈ ಉಪನಿಷತ್ತನ್ನು ಮುಗಿಸ್ತಾ ಇದ್ದೇನೆ. ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.